ಅನನ್ಯ ಭಟ್ ರಹಸ್ಯವನ್ನ ಭೇದಿಸುವುದಕ್ಕೆ ಮುಂದಾಗಿರತಕ್ಕಂತ ಎಸ್ಐಟಿ ಪ್ರಕರಣದ ತನಿಖೆಯ ಹೊಣೆಯನ್ನ ಎಸ್ಐಟಿಗೆ ವರ್ಗಾವಣೆ ಮಾಡಲಾಗಿದೆ. ಧರ್ಮಸ್ಥಳದಲ್ಲಿ ದೂರು ನೀಡಿದ್ದ ಸುಜಾತಾ ಭಟ್ ಅನನ್ಯ ಭಟ್ ರಹಸ್ಯ ಭೇದಿಸಲು ಮುಂದಾದ ಎಸ್ಐಟಿ ಪ್ರಕರಣದ ತನಿಖೆಯ ಹೊಣೆ ಎಸ್ಐಟಿಗೆ ವರ್ಗಾವಣೆ. ಧರ್ಮಸ್ಥಳದಲ್ಲಿ ದೂರು ನೀಡಿದ್ದ ಸುಜಾತಾ ಭಟ್ ಆದರೆ ದಿನಕ್ಕೊಂದು ಹೇಳಿಕೆಯಿಂದ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಅನನ್ಯ ಭಟ್ ಎಂಬ ಪಾತ್ರವೇ ಕಪೋಲ ಕಲ್ಪಿತವೇ ಪ್ರಶ್ನಾರ್ಥಕ. ಅನನ್ಯ ಭಟ್ ಎನ್ನುವವರು ಸುಜಾತಾ ಭಟ್ ಮಗಳ ಪ್ರಶ್ನೆ. ಆಕೆಯ ನಾಪತ್ತೆಯೇ ಒಂದು ಕಾಲ್ಪನಿಕ ಕಥೆಯ? ಸುಜಾತಾ ಭಟ್ ತೋರಿಸಿದ ಫೋಟೋ ನಿಜಕ್ಕೂ ಅನನ್ಯರದ್ದೇನಾ? ಕೊಡಗು ಮೂಲದ ವಾಸಂತಿ ಫೋಟೋ ತೋರಿಸಿದ್ರ ಸುಜಾತಾ ಭಟ್? ಹಲವು ಅನುಮಾನಗಳನ್ನು ಹುಟ್ಟಿಹಾಕುವ ಪ್ರಶ್ನೆಗಳು ಉದ್ಭವಗೊಂಡಿದೆ. ಕನ್ನಡಿಯನ್ನ ಧರಿಸಿ ವಯೋವೃದ್ಧೆಯೊಬ್ಬರು ಠಾಣೆಗೆ ಹಾಜರಾಗ್ತಾರೆ. 2020 ಸುಮಾರಿಗೆ ನನ್ನ ಗರ್ಭದಲ್ಲೇ ಪ್ರಸವ ಆಗಿ ದೊಡ್ಡವಳಾಗಿ ಕಣ್ಮರೆಯಾಗಿ ಹೋಗಿದ್ದಾಳೆ ನನ್ನ ಮಗಳು. ಹುಡುಕಿ ಕೊಡಿ, ಒಂದೋ ಜೀವಂತವಾಗಿದ್ದರೆ ಜೀವಂತ ಶರೀರ ಬೇಕು, ಅಥವಾ ಏನಾದರೂ ದುರ್ಘಟನೆ ನಡೆದು ಹೋಗಿದ್ರೆ ಆಕೆಯ ಅಸ್ಥಿಯನ್ನು ನನಗೆ ವರ್ಗಾವಣೆ ಮಾಡಿ. ನಾನೊಂದು ಸಾಂಪ್ರದಾಯಿಕ ಬ್ರಾಹ್ಮಣ ಕುಟುಂಬದವಳು. ಆಕೆಯ ಆತ್ಮಕ್ಕೆ ಶಾಂತಿ ಸಿಗಬೇಕು. ಆಕೆಯ ಅಂತಿಮ ವಿಧಿವಿಧಾನಗಳನ್ನು ನಾನು ಮಾಡಬೇಕಾಗಿ ಬರುತ್ತದೆ. ನನಗೆ ದಯವಿಟ್ಟು ನನ್ನ ಮಗಳ ಅಸ್ಥಿಯನ್ನು ಕೊಡಿ, ಅಥವಾ ಜೀವಂತವಾಗಿದ್ದರೆ ಜೀವಂತ ಶರೀರ ಬೇಕು. ಹೊತ್ಕೊತ್ತು ನೋಡಿ, ಈ ಒಂದು ಆರೋಪ ಧರ್ಮಸ್ಥಳ ಪ್ರಕರಣದಲ್ಲಿ ಬೆಂಕಿಯನ್ನು ಹೊತ್ತಿಕೊಳ್ಳುವಂತೆ ಮಾಡ್ತು. ಎಸ್ಐಟಿಗೂ ಗೊಂದಲ, ಪೊಲೀಸ್ ಠಾಣೆಯ ಪೊಲೀಸರಿಗೂ ಗೊಂದಲ. ಈಕೆಯ ವಿರುದ್ಧ ಕೇಳಿ ಬಂದ ಆರೋಪ ಇತ್ತಲ್ಲ, ಅನೇಕಾರು ಆರೋಪಗಳು ಕೇಳಿಬಂತು. ಅನನ್ಯ ಭಟ್ ಎನ್ನುವಂತಹ ಮಗಳಿಗೆ ಜನ್ಮವನ್ನೇ ಕೊಟ್ಟಿಲ್ಲ ಸುಜಾತಾ ಭಟ್ ಅನ್ನೋ ಆರೋಪ. ಒಂದು ವೇಳೆ ಜನ್ಮ ಕೊಟ್ಟಿದ್ದೇ ಆದಲ್ಲಿ ಅಂಗನವಾಡಿಯ ಪುಸ್ತಕದಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕಾಗಿತ್ತಲ್ಲ. 1ರಿಂದ 7ರವರೆಗೆ ಪ್ರೈಮರಿ ಸ್ಕೂಲ್ನಲ್ಲಿ ಕಲಿಸಿದ್ದಿದ್ದರೆ ಆ ಸ್ಕೂಲಿನಲ್ಲೂ ಒಂದು ದಾಖಲೆ ಇರಬೇಕಾಗಿತ್ತಲ್ಲ. 8ರಿಂದ 10ರವರೆಗೆ ಪ್ರೌಢಶಾಲೆಯಲ್ಲಿ ಕಲಿತಿದ್ದರೆ ಹೈಸ್ಕೂಲ್ನಲ್ಲಿ ದಾಖಲೆ ಇರಬೇಕಾಗಿತ್ತಲ್ಲ. ಫಸ್ಟ್ PU ಸೆಕೆಂಡ್ PU ಕಲಿತಿರುವ ಕಾಲೇಜಿನಲ್ಲಾದರೂ ದಾಖಲೆಗಳು ಇರಬೇಕಾಗಿತ್ತಲ್ಲ. ಅದಾದ ನಂತರ ಗ್ರಾಜ್ಯುಯೇಟ್ ಆಗಿದ್ರೆ ಆ ಡಿಗ್ರಿ ಕಲ್ತಿರೋ ಕಾಲೇಜಲ್ಲೂ ರಿಜಿಸ್ಟರ್ ಆಗಬೇಕಿತ್ತಲ್ಲ. ಇವು ಯಾವ ದಾಖಲೆಗಳನ್ನು ಸುಜಾತಾ ಭಟ್ ಯಾಕೆ ತೋರಿಸುತ್ತಿಲ್ಲ? ಯಾವುದೋ ಒಂದು ಫೋಟೋವನ್ನು ತೋರಿಸಿ ಪ್ರತಿಯೊಬ್ಬರನ್ನ ಮಂಗ ಮಾಡ್ತಿದ್ದಾರೆ ಸುಜಾತಾ ಭಟ್. ಇದು ಆರೋಪ. ಆರೋಪಗಳನ್ನೆಲ್ಲವನ್ನೂ ಸತ್ಯಾಂಶ ಇದೆ ಅಂತ ಹೇಳೋದಕ್ಕಾಗಲ್ಲ, ನಾವು ಜಡ್ಜ್ಗಳಲ್ಲ. ಇನ್ನು ಆ ಬದಿಯಿಂದ ಮತ್ತೊಂದು ಪ್ರತ್ಯಾರೋಪ. ನನ್ನ ಗರ್ಭದಲ್ಲೇ ಪ್ರಸವದ ವೇದನೆಯನ್ನು ಅನುಭವಿಸಿ ಜನ್ಮ ಕೊಟ್ಟ ನನ್ನ ಮಗಳನ್ನ ನಾನು ತೋರಿಸಿರೋದು, ನನ್ನ ಸ್ವಂತ ಮಗಳನ್ನ ನಾನು ಅಲ್ಲ ಅನ್ನೋದಕ್ಕೆ ಸಾಧ್ಯನಾ ಅಂತ ಹೇಳಿದ್ರು ಸುಜಾತಾ ಭಟ್. ತಾಯಿ ಹೃದಯದ ಆ ಮಾತನ್ನು ತಳ್ಳಿ ಹಾಕೋದಕ್ಕೆ ಸಾಧ್ಯನಾ? ನಿರಾಕರಿಸೋದಕ್ಕೆ ಸಾಧ್ಯನಾ? ಅದರ ಹಿಂದೆ ಏನೇನಿದೆ ಅನ್ನುವಂತಹದ್ದು ಅದು SITಯ ತನಿಖೆಯ ನಂತರ ಗೊತ್ತಾಗಬೇಕಾಗಿರುವಂತಹದ್ದು. ಆದರೆ ಸಮಾಜದಲ್ಲಿ ಆರೋಪ ಪ್ರತ್ಯಾರೋಪ ಸಮಾನವಾಗಿ ಹರಿದಾಡ್ತಾ ಇದೆ. ಸೊ ನಮ್ಮ ನಿಲುವುಗಳನ್ನು ವ್ಯಕ್ತಪಡಿಸೋದಲ್ಲ, ಸತ್ಯಾಂಶಗಳ ಅರ್ಥ ಆಗಬೇಕಲ್ಲ. ನಾವು ಯಾರ ಪರ ಯಾರ ವಿರುದ್ಧ ಅನ್ನೋದಕ್ಕಿಂತಲೂ ಸತ್ಯಾಂಶಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಅದಕ್ಕೆ ನಾವು ಮೊದಲು ಪ್ರಾತಿನಿಧ್ಯವನ್ನು ಕೊಡಬೇಕು. 2 ತರಹದ ಆರೋಪ ಪ್ರತ್ಯಾರೋಪಗಳು ಸಮಾಜದಲ್ಲಿ ಒಂದೇ ಸಮಾನವಾಗಿ ಹರಿದಾಡ್ತಿರಬೇಕಾದ್ರೆ ಸುಜಾತಾ ಭಟ್ ನಿಜಕ್ಕೂ ನಿಜ ಹೇಳ್ತಿರೋದಾ, ಅಥವಾ ಆಕೆಯ ಹಿಂದೆ ಒಂದು ದೊಡ್ಡ ಜಾಲವೇ ಇದೆಯಾ? ಆಕೆಯ ಬಾಯಲ್ಲಿ ಈ ತರಹದ್ದೊಂದು ಕಪೋಕಲ್ಪಿತವಾದಂತಹ ಮಾತುಗಳನ್ನು ಹೇಳಿಸ್ತಾ ಇರೋರು ಯಾರು? ಎಲ್ಲವೂ ಕೂಡ ಈಗಾಗಲೇ SITಗೆ ವರ್ಗಾವಣೆಯಾಗಿದೆ. ಸೊ SIT ಅಧಿಕಾರಿಗಳು ಕೂಡ ಈ ಪ್ರಕರಣವನ್ನು ಭೇದಿಸ್ತಾ ಇದ್ದಾರೆ. ಇನ್ನು ಗೊತ್ತಾಗಬೇಕು ರಹಸ್ಯ. ಅನನ್ಯ ಭಟ್ ನಿಜಕ್ಕೂ ಸುಜಾತಾ ಭಟ್ ಅವರ ಮಗಳೇನಾ? ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ಲೇನಾ? ಅಥವಾ ಬೇರೆ ಏನಾದರೂ ಅಲ್ಲಿ ಬೇರೆ ಕಾರಣಗಳು ಸಿಗ್ತಾವಾ? ಕೆದಕಿದಷ್ಟು ಬೇರೆ ಬೇರೆ ತರಹದ ಬೆಚ್ಚಿ ಬೀಳಿಸುವಂತಹ ವರದಿಗಳು ಕೂಡ ಸಿಗ್ತಾ ಇರುವಂತಹದ್ದು. ಒಟ್ಟಾರೆ ಧರ್ಮಸ್ಥಳ ಹೆಣಹೂತ ಸುಜಾತಾ ಭಟ್ ಹೇಳ್ತಿರುವಂತಹ ಹೇಳಿಕೆ ಸಂಚಲನವನ್ನು ಮೂಡಿಸ್ತಾ ಇದೆ.
ಸೊ ಈ ಪ್ರಕರಣ ನೋಡಿ, ಈಗ ತಾತ್ಕಾಲಿಕವಾಗಿ SITಯ ಶೋಧ ಕಾರ್ಯ ನಿಂತು ಹೋಗಿದೆ. ತಾತ್ಕಾಲಿಕವಾಗಿ ಗೃಹ ಇಲಾಖೆ ಅದನ್ನು ಅಧಿಕೃತವಾಗಿ ಹೇಳಿಕೊಳ್ತು. 6ನೇ ಮಾರ್ಕ್ ಮಾಡಲಾಗಿದ್ದಂತಹ 6ನೇ ಜಾಗ ಮತ್ತು 14ನೇ ಜಾಗದಲ್ಲಿ ಸಿಕ್ಕಿರ್ತಕ್ಕಂಥ ಒಂದಷ್ಟು ಅಸ್ಥಿಗಳನ್ನು FSLಗೆ ಕಳುಹಿಸಿಕೊಡಲಾಗಿದೆ. ಅದರ ಮಧ್ಯಂತರ ವರದಿನೋ ಅಥವಾ ಅಂತಿಮ ವರದಿನೋ ಬಂದುಬಿಡಲಿ, ಅದಾದ ನಂತರ ಈ ಪ್ರಕರಣವನ್ನು ಮುಂದುವರಿಸೋಣ. 90 ದಿವಸಗಳ ಕಾಲ ಅವಕಾಶಗಳಿರ್ತವೆ ಒಂದು ತನಿಖಾ ಸಂಸ್ಥೆಗಳಿಗೆ. ಪ್ರಕರಣವೇ ಶಾಶ್ವತವಾಗಿ ನಿಂತು ಹೋಗಲಿಲ್ಲ, ಶೋಧ ಕಾರ್ಯ ಖಂಡಿತ ಮುಂದುವರಿಯುತ್ತೆ. ಸೊ ಅದರ ಜೊತೆಗೆ ಈಗ ಶೋಧ ಕಾರ್ಯ ಅಂತೂ ಮುಗಿದು ಹೋಗಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿನ ಬೇರೆ ಬೇರೆ ವಿಚಾರಗಳನ್ನು SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ಅವರ ತನಿಖೆಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಒಂದು ಸುಜಾತಾ ಭಟ್ ಪ್ರಕರಣ, ಜೊತೆಗೆ 2ನೇ ಸಾಕ್ಷಿದಾರ ಜಯಂತ್ ಟಿ ಎನ್ನುವಂಥ ವ್ಯಕ್ತಿಯ ಪ್ರಾಥಮಿಕ ಎನ್ಕ್ವೈರಿ, ಅದರಲ್ಲಿ ಸಿಗಬಹುದಾದಂತಹ ಇದೇ ಹೆಣಹುತ ಪ್ರಕರಣದ ಇನ್ಫಾರ್ಮೇಷನ್ಗಳು, ಅದನ್ನು ಕೂಡ ಕಲೆ ಹಾಕುತ್ತಿದ್ದಾರೆ. ಇನ್ನು ಹೆಣಹುತ ಪ್ರಕರಣದಲ್ಲಿ ಒಂದಷ್ಟು ಗ್ರಾಮಸ್ಥರು ತಮ್ಮ ಅಹವಾಲುಗಳನ್ನು ಹೇಳ್ಕೊಂಡಿದ್ರು. ಯಾರ ಜೊತೆ? SITಯ ಜೊತೆ. ಹಿಂಗೆ ಆತ ಏನು ಸಾಕ್ಷಿದಾರ ಹೆಣ ಹೊತ್ಕೊಂಡು ಹೋಗ್ತಾ ಇದ್ದ ನೋಡಿದ್ದೀವಿ, ಅವರ ಬಳಿಯೂ ಕೂಡ ಒಂದಷ್ಟು ಎನ್ಕ್ವೈರಿಯನ್ನು ಮಾಡಲಾಗಿದೆ ಎನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.